ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಭಾಳಷ್ಟು ಯೂಸ್ಫುಲ್ ಆಗುವಂತಹ ಈ ಒಂದು ವಿಡಿಯೋ ನಾನು ಮಾಡಿದಂಥ ತಪ್ಪುಗಳು ಅಥವಾ ನೀವು ಮಾಡುವಂತಹ ತಪ್ಪುಗಳು ಎಕ್ಸಾಮ್ಗೆ ಹೋದಾದ ಮೇಲೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ತಪ್ಪುಗಳನ್ನು ಮಾಡ್ತೀವಿ, ಆ ತಪ್ಪುಗಳಿಂದ ನಮ್ಮ ಸೆಲೆಕ್ಷನ್ ಯಾವ ರೀತಿ ಮಿಸ್ ಆಗುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಮಾಡೇ ಮಾಡ್ತಾರೆ, ಎಲ್ಲರ ಮೈಂಡು ಇದು ಬಂದೇ ಬರುತ್ತೆ. ಯಾವ ರೀತಿ ತಲೆಗೆ ಒಂದು ಕ್ವಶನ್ಸ್ಗಳು ಅಥವಾ ನಾವು ಪ್ಯಾನಿಕ್ ಆಗುವಂಥದ್ದು, ಎಕ್ಸಾಮಲ್ಲಿ ಪ್ಯಾನಿಕ್ ಆಗುವಂಥದ್ದು, ಅಥವಾ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡುವಂಥದ್ದು. ಆ ಡಿಸ್ಕಷನ್ ಮಾಡೋದ್ರಿಂದ ನಮಗೆ ಏನೆಲ್ಲ ಒಂದು ಲಾಸಸ್ಗಳು ಆಗುತ್ತೆ, ಅದರಿಂದ ಮಾರ್ಕ್ಸ್ಗಳು ಯಾವ ರೀತಿ ಕಳೆಯುತ್ತೆ, ಇವೆಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಈ ತಪ್ಪನ್ನು ಮಾಡಿದ್ದೀನಿ. ಯಾಕಂದರೆ ನಾನು ಒಂದೇ ಒಂದು ಎಕ್ಸಾಮನ್ನು, ರೈಲ್ವೆ ಎಕ್ಸಾಮನ್ನು ಬರೆದು ಇವತ್ತೇ ಸೆಲೆಕ್ಟ್ ಆಗಿಲ್ಲ. ನಾನು ಸುಮಾರು ಫೈಟ್ ಮಾಡಿದ್ದೀನಿ, ಸುಮಾರು ಎಕ್ಸಾಮ್ಸ್ಗಳನ್ನು ಫೈಟ್ ಮಾಡಿದ್ದೀನಿ, ಸುಮಾರು ಎಕ್ಸಾಮ್ಗಳನ್ನು ಕೊಟ್ಟ ಮೇಲೆ ತುಂಬ ನೀರು ಕುಡಿದ್ಮೇಲೆ ನಾನು ಸೆಲೆಕ್ಷನ್ ಆಗಿರುವಂಥದ್ದು. ಹಾಗಾಗಿ ನಾನು ಮಾಡಿದಂಥ ತಪ್ಪುಗಳು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ವಿಡಿಯೋ ಮೂಲಕ ನಿಮಗೆ ನಾನು ಮಾಡಿದಂಥ ತಪ್ಪುಗಳನ್ನ ಹೇಳ್ತಾ ಇದ್ದೀನಿ. ಇದನ್ನು ನೀವು ಲಿಸನ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೂಡ ಆ ತಪ್ಪುಗಳನ್ನು ಮಾಡ್ದೇನೆ ನೀವು ಒಂದಷ್ಟು ಅಂದರೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ಗಳಿಗೆ ನೀವು ಹತ್ತಿರ ಹೋಗ್ಬೋದು, ಆ ಒಂದು ಗೋಲ್ಗೆ ನೀವು ಹತ್ತಿರ ದಾರಿಯಲ್ಲಿ ಹೋಗ್ಬೋದು ಅಂತ ಹೇಳ್ತೀನಿ. ಹಾಗಾದರೆ ಏನೆಲ್ಲ ಒಂದು ನಾವು ತಲೆಗೆ ಬರುತ್ತೆ ಕ್ವಶನ್ಸ್ಗಳು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಎಕ್ಸಾಮ್ ಹಾಲಲ್ಲಿ, ಫಸ್ಟ್ ಬಂದು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಮೊದಲನೇದಾಗಿ ಎಕ್ಸಾಮ್ ನಾಳೆ ಇದೆ ಅಂದರೆ ಇವತ್ತು ಏನೆಲ್ಲ ನಮ್ಮ ಒಂದು ತಲೆಗೆ ಓಡುತ್ತೆ, ಮತ್ತು ನಾಳೆ ಎಕ್ಸಾಮ್ಗೆ ಹೋದ ನಂತರ ಎಕ್ಸಾಮ್ ಹಾಲಲ್ಲಿ ಕುಂತ ಮೇಲೆ ಏನೆಲ್ಲ ನಮ್ಮ ತಲೆಗೆ ಬರುತ್ತೆ, ಮತ್ತು ಅಲ್ಲಿ ಮಾಡುವಂಥ ಮಿಸ್ಟೇಕ್ಸ್ಗಳು, ಅಲ್ಲಿ ಮಾಡಿ ಅಂದರೆ ಎಕ್ಸಾಮ್ ಹಾಲಲ್ಲಿ ಮಾಡುವಂಥ ಮಿಸ್ಟೇಕ್ಸ್ಗಳಿಂದನೇ ಸುಮಾರು ಜನ 60% ಜನ ಅದರಲ್ಲೇ ಸೆಲೆಕ್ಷನ್ನ ಹಾಳು ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ಸಲ ಪ್ಯಾನಿಕ್ ಆಗೋಯ್ತು ಅಂದರೆ ಮೈಂಡು ಬ್ಲ್ಯಾಂಕ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಗೊತ್ತಿರುವಂಥ ಆನ್ಸರ್ಗಳಿಗೂ ಕೂಡ ತಪ್ಪು ಆನ್ಸರನ್ನು ಬರೀತೀರಾ, ಇದು ಕನ್ಫರ್ಮು. ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ಆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಆಗಿಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ಆದಮೇಲೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ಹಾಗಾದರೆ 2 ಕ್ಯಾಟಗರಿನ ಡಿವೈಡ್ ಮಾಡಿ ನೋಡೋಣ ಬನ್ನಿ ಏನೆಲ್ಲ ತಪ್ಪುಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ. ನಾಳೆ ಎಕ್ಸಾಮ್ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ನಾಳೆ ಎಕ್ಸಾಮ್ ಇದೆ ಅಂತ ನಾವು ಅಂದ್ಕೊಳ್ಳಲ್ಲ. ಇವತ್ತು ಏನೆಲ್ಲ ನಮ್ಮ ತಲೆಯಲ್ಲಿ ಓಡುತ್ತೆ ಅಂತ ನಾವು ಫಸ್ಟ್ ಡಿಸೈಡ್ ಮಾಡೋದಾದರೆ, ಫಸ್ಟ್ ಬಂದು ಭಯ ಇರುತ್ತೆ ಮನುಷ್ಯನಿಗೆ. ನಾಳೆ ಎಕ್ಸಾಮಲ್ಲಿ ಏನೆಲ್ಲ ಕ್ವಶನ್ಸನ್ನು ಕೇಳಬಹುದು, ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು. ನಾನು ಮಾಡಿರೋದೇ 5 ಸಲ ರಿವಿಷನು ಅಥವಾ 2 ಸಲ ರಿವಿಷನು. ನನ್ನ ಫ್ರೆಂಡ್ ನೋಡಿದ್ರೆ ಹೇಳ್ತಾನೆ 10 ಸಲ ರಿವಿಷನ್ ಮಾಡಿದ್ದೀನಿ ಅಂತ ಹೇಳಿ. ಅವನು ಜಾಸ್ತಿ ಸ್ಕೋರ್ ಮಾಡ್ತಾನೆ. ಈ ಥರದ ಒಂದು ಕ್ವಶನ್ಸ್ಗಳು ತಲೆಯಲ್ಲೇ ಹುಟ್ಟುತ್ತೆ. ಆಮೇಲೆ ನಾಳೆ ಕ್ವಶನ್ ಟಫ್ ಕೇಳಿಬಿಟ್ರೆ ಏನು ಮಾಡೋದು, ಫೇಲ್ ಆಗಿಬಿಟ್ರೆ ಏನು ಮಾಡೋದು, ಇವೆಲ್ಲ ತಲೆಗೆ ಓಡುವಂಥದ್ದು. ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತೀರಾ. ಮಾಡೋದ್ರಿಂದ ಏನಾಗುತ್ತೆ, ಅವ್ರು ಇನ್ನೇನೋ ಹೇಳ್ತಾರೆ, ಇವೆಲ್ಲವೂ ತಲೆಗೆ ತಲೆಗೆ ನೀವು ಎಂಟ್ರಿ ಮಾಡ್ಕೊಂಡಾಗ, ಇವೆಲ್ಲ ಮ್ಯಾಟ್ರ್ಗಳನ್ನು ತಲೆಗೆ ತಗೊಂಡಾಗ ಏನಾಗುತ್ತೆ ಅಂದರೆ ಮತ್ತೆ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೇನಾರು ಓದಬೇಕು ಅಂತ ಹೊಸ ಟಾಪಿಕ್ ಶುರು ಮಾಡುವಂಥದ್ದು, ಅಥವಾ ರಿವಿಷನ್ ಮಾಡೋಕ್ಕೆ ಸುಮ್ಮನೆ ಗ್ಲಾನ್ಸ್ ಮಾಡುವಂಥದ್ದು, ಅದಕ್ಕೆ ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲದೇ ಸುಮ್ಮನೆ ಹಿಂಗೆ ತಿರ್ಸ್ಕೊಂಡು ಹೋಗುವಂಥದ್ದು, ಇವೆಲ್ಲ ಆಗತ್ತೆ. ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪಾಯಿಂಟ್ ಬಂದು ನಾನು ಹೇಳುವಂಥದ್ದು, ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಕ್ವಾಲಿಟಿ ಡಿಸ್ಕಷನ್ ಮಾಡಿ. ಆಮೇಲೆ ಅವರು ಎಷ್ಟು ಸಲ ರಿವಿಷನ್ ಮಾಡಿದೆಯಾ, ನೀನು ಎಷ್ಟು ಓದಿದೆಯಾ, ಯಾವ್ಯಾವ ಬುಕ್ಸ್ ರೆಫರ್ ಮಾಡಿದೆಯಾ, ಏನೇನು ಮಾಡಿದೆಯಾ, ಇವೆಲ್ಲ ಕೇಳೋಕ್ಕೆ ಹೋಗಬೇಡಿ. ನೀವು ಕ್ವಾಲಿಟಿ ಡಿಸ್ಕಷನ್ ಮಾಡೋದಾದರೆ ಮಾಡಿ, ಇಲ್ಲಾಂದರೆ ಆರಾಮಾಗಿರಿ, ಯಾರಾದ್ರೂ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ತಲೆಗೆ ಹುಳ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ ಎಕ್ಸಾಮ್ ಹಿಂದಿನ ದಿನ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ಓದೋದ್ರಿಂದ ಕ್ಲಿಯರ್ ಆಗೋಲ್ಲ. ಆದರೆ ಹಿಂದಿನ ದಿನಗಳಲ್ಲಿ ಅಂದರೆ 5-6 ತಿಂಗಳು, 1 ವರ್ಷಗಳಲ್ಲಿ ನೀವು ಏನೆಲ್ಲ ಎಫರ್ಟ್ ಹಾಕಿರ್ತಾರೆ ಅದರ ಮೇಲೆ ಸೆಲೆಕ್ಷನ್ ಇರೋದು, ಒಂದು ದಿನದ ಸೆಲೆಕ್ಷನ್ ಆಗೋದಿಲ್ಲ. ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ, ನಾಳೆ ಎಕ್ಸಾಮ್ ಇದೆ ಅಂದರೆ ನಾನು ಇದರಿಂದ ಸೆಲೆಕ್ಷನನ್ನು ಮಿಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇರುವಂಥದ್ದು. ಮೊದಲನೇದಾಗಿ ನೀವು ಮಾಡುವಂಥ ಕೆಲಸಗಳೇನಪ್ಪ ಅಂತ ಹೇಳೋದಾದರೆ, ಮೊದಲನೇದಾಗಿ ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು. ಪರೀಕ್ಷೆ ಹಿಂದಿನ ದಿನ ಏನಿದೆಯಲ್ಲ, ಇದು ನೀವು ನಿದ್ದೆ ತುಂಬ ಚೆನ್ನಾಗಿ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಸೆಲೆಕ್ಷನ್ನು ನಿಮ್ಮದು ಯಾಕೆ ಹಾಳಾಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಿದ್ದೆ ಮಾಡಿಲ್ಲ ಅಂದರೆ ಬಿಕಾಸ್ ಆಫ್ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. 2017 ನಾನು SSC JE ಎಕ್ಸಾಮ್ ಬರೀಬೇಕಾದ್ರೆ ಬೆಂಗಳೂರಿಂದ ಗುಲ್ಬರ್ಗ ನಿದ್ದೆ ಮಾಡ್ದೇ ಜನರಲಲ್ಲಿ ಹೋಗ್ತೀನಿ, ಟ್ರೈನಲ್ಲಿ ನಿದ್ದೆ ಮಾಡ್ದೇ ಹೋಗ್ತೀನಿ. ನಾನು ಹೋಗಿ ಎಕ್ಸಾಮ್ ಬರೀಬೇಕಾದ್ರೆ ಏನಾಗಿತ್ತಂದರೆ, ನಾನು ಓದಿದಂಥ ಒಂದೇ ಒಂದು ಬುಕ್ ಓದಿದೆ. ಆವಾಗ ನನ್ನದು ಫಸ್ಟು ಎಕ್ಸಾಮ್ ಅದು. ಆ ಬುಕ್ಕಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಕವರ್ ಆಗಿತ್ತು. ಆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಕವರ್ ಆಗಿತ್ತು ಅಂದರೆ ಯಾವ ರೀತಿ ಇತ್ತು ಆವಾಗ ಕ್ವಶನ್ಸ್ ಅಂದರೆ ಡೈರೆಕ್ಟ್ ಕ್ವಶನ್ಸ್ಗಳು. ಆ ಬುಕ್ಕಲ್ಲಿ ಏನು ಓದಿದೆ, ಆ ಬುಕ್ಕಲ್ಲಿ ಇದ್ದಂಗೆ ಒಳ್ಳೆ ಕಾಪಿ ಪೇಸ್ಟ್ ಮಾಡ್ದಂಗೆ ಇತ್ತು. ಆದರೂ ಕೂಡ ನನ್ನ ಕೈಲಿ ಸ್ಕೋರ್ ಮಾಡೋಕ್ಕಾಗಲಿಲ್ಲ. 5 ಮಾರ್ಕ್ಸಲ್ಲಿ ಮಿಕ್ಸ್ ಮಾಡೋಕ್ಕೆ
5 ಮಾರ್ಕ್ಸಲ್ಲಿ ನಂದು ಮಿಸ್ ಆಯಿತು. ಆ ಟೈಮಲ್ಲಿ ಮಿಸ್ ಆದಂತಹ ಸ್ಟೋರಿ ಯಾಕೆ ಮಿಸ್ ಆಯಿತು ಅಂತ ನಾನು ಅನಾಲಿಸಿಸ್ ಮಾಡಿದಾಗ ಅದರ ಹಿಂದಿನ ದಿನ ಇರುವಂತಹ ನಿದ್ದೆ ಆಗಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ, ಮೈಂಡ್ಗೆ ರೆಸ್ಟ್ ಇಲ್ಲ, ಮೈಂಡಲ್ಲಿ ಸ್ಟೋರ್ ಆದಂತಹ ಮೆಮೊರಿಯಲ್ಲಿ ಸ್ಟೋರ್ ಆದಂತಹ ಒಂದಷ್ಟು ನೀವು ಏನು ಓದಿರ್ತೀರ, ಸಿಲೆಬಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದು ತಲೆಗೆ ಬರೋದೇ ಇಲ್ಲ. ಬೇಕಾದ್ರೆ ನಿದ್ದೆಗೆಟ್ಟಿದ್ದ ನೆಕ್ಸ್ಟ್ ದಿನ ನೀವು ಯಾವುದೇ ಕೆಲಸ ಮಾಡೋಕ್ಕೆ ನೆಟ್ಟಗೆ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾಳೆ ಎಕ್ಸಾಮ್ ಅಂದರೆ 7 ಗಂಟೆ ನಿದ್ದೆಯನ್ನು ಮಾಡಲೇಬೇಕು. 7 ಗಂಟೆ ನಿದ್ದೆ ಮಾಡಲೇಬೇಕು. ಯಾಕೆ 7 ಗಂಟೆ ಅಂತ ಹೇಳ್ತಾ ಇದ್ದೆ ಅಂದರೆ, ಈ 7 ಗಂಟೆ ಯಾವ ಟೈಮಲ್ಲಿ ಮಾಡಬೇಕಂತ ಹೇಳ್ತೀನಿ ನೋಡಿ. 10 ಅಥವಾ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿದ್ದೆ ಮಾಡಲೇಬೇಕು ನೀವು. 10 ಅಥವಾ 11 ಗಂಟೆ ಅಥವಾ 6 ಅಥವಾ 7 ಗಂಟೆ ಅಂತ ಏನು ಹೇಳಿದ್ದೀನಲ್ಲ, 22 ಅಂದರೆ ನಿಮಗೆ 10 ಗಂಟೆನೇ. ಸೊ 10 ಗಂಟೆಯಿಂದ ಯಾಕೆ ಹೇಳ್ತೀನಪ್ಪ, ಬೇರೆ ಟೈಮಲ್ಲಿ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಮನುಷ್ಯರು, ನಾವು ಹುಡುಗಗಳಿಂದನೂ ಕೂಡ ಏನು ಮಾಡ್ಕೊಂಡು ಬಂದಿದ್ದೀವಿ, ನೈಟ್ ನಿದ್ದೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಾವು 2 ಗಂಟೆವರೆಗೂ ಓದ್ಬಿಟ್ಟು ಸರ್ ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತೀನಿ, ಸೊ 2 ಗಂಟೆವರೆಗೂ ಓದ್ಬಿಟ್ಟು ನನಗೆ ನಿದ್ದೆ 7 ಅವರ್ ಆಗುತ್ತೆ, ನಾನು ಹೋಗಿ ಎಕ್ಸಾಮ್ ಆರಾಮಾಗಿ ಬರೀತೀನಿ, ಇವೆಲ್ಲ ಮಾಡಿದ್ರೆ ಮೈಂಡ್ಗೆ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗೇ ಆಗುತ್ತೆ. ಯೂಶಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡುವಂಥದ್ದು, ತುಂಬ ಚೆನ್ನಾಗಿ ನಿದ್ದೆ ಬರುವಂಥದ್ದು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೆ ನಮ್ಮ ಬಾಡಿ ಸೆಟ್ ಆಗುತ್ತೆ, ಮನುಷ್ಯನ ಬಾಡಿನೂ ಕೂಡ ಅದಕ್ಕೆ ಸೆಟ್ ಆಗಿರುವಂಥದ್ದು. ಹಾಗಾಗಿ ಯೂಶಲಿ ನನ್ನ ಒಂದು ರೆಕಮೆಂಡೇಷನ್ ಏನಪ್ಪ ಅಂದರೆ, ರಾತ್ರಿ 10 ಗಂಟೆಗೆ ಮಲ್ಕೊಳ್ಳಿ. 10 ಗಂಟೆಗಿಂತ ಮುಂಚೆ ಊಟ ಮಾಡಿದ್ಮೇಲೆ ಸಣ್ಣದಾಗಿ ಒಂದು ಸಾಂಗ್ ಹಿಂಗೆ ಕೇಳ್ಕೊಂಡು, ತುಂಬ ತಲೆ ಕೆಡಿಸ್ಕೊಂಡು ಈಗ ನಾನು ರಿವಿಷನ್ ಮಾಡ್ತಾ ಇದ್ದೀನಿ ಹೊಸ ಟಾಪಿಕ್ಗಳನ್ನು ಶುರು ಮಾಡುವಂಥದ್ದು, ಇವೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ಬಂದು ನಿದ್ದೆ ಅಂತ ಹೇಳಿದೆ, ಕನಿಷ್ಠ 7 ಗಂಟೆ ನಿದ್ದೆ ಮಾಡಿ. ಅದಕ್ಕೆ ನೀವು ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತೀರ, ಮತ್ತು ಉತ್ತಮ ನಿದ್ದೆ ಉತ್ತಮ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಇದನ್ನು ನಾನು ಹೇಳ್ತೀನಿ. ರಾತ್ರಿ ಪೂರ್ತಿ ಓದುವಂಥದ್ದು, ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಹೋಗಿ ಎಕ್ಸಾಮ್ ಬರೆಯುವಂಥದ್ದು, ಇದು ಏನಪ್ಪ ಅಂದರೆ ಜನರಲ್ ನಾವು ಡಿಗ್ರಿ ಎಕ್ಸಾಮ ಅಥವಾ PU ಎಕ್ಸಾಮ್ ಅಲ್ಲಾದ್ರೆ ಏನು ಮಾಡ್ತೀವಿ, ಲಾಸ್ಟ್ 5 to 10 years ಕ್ವಶನ್ ಪೇಪರ್ಸ್ನ ರೆಫರ್ ಮಾಡ್ತೀವಿ. ಕ್ವಶನ್ಸ್ಗಳು ಕಾಪಿ ಪೇಸ್ಟ್ ಆಗುತ್ತೆ, ಡೆಫಿನೆಟ್ಲಿ ಆನ್ಸರ್ ಮಾಡಿಬಿಟ್ಟು ಪಾಸ್ ಆಗ್ಬಿಡ್ತೀವಿ. ಬಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್. ಯಾರಾದರೂ ಈಗ 10 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ರೆ ಅದರಲ್ಲಿ ಕ್ವಶನ್ಸ್ ಬಂದ್ಬಿಡುತ್ತೆ ಸರ್? ಡೆಫಿನೆಟ್ಲಿ ಚಾನ್ಸೇ ಇಲ್ಲ. ಯಾಕಂದರೆ ಇಲ್ಲಿ ಯಾರೂ ಕೂಡ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಪ್ರತಿ ಒಂದು ಎಕ್ಸಾಮ್ಸ್ಗಳಿಗೂ ಡಿಫ್ರೆಂಟ್ ಕ್ವಶನ್ಸ್ಗಳನ್ನು, ಈ 10 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನು ಮಾಡಿ ಎಲ್ಲೋ 1-2 ಕ್ವಶನ್ಸ್ ರಿಪೀಟ್ ಆಗಬಹುದು. 100 ಕ್ವಶನ್ಸ್ಗಳಲ್ಲಿ ಡೆಫಿನೆಟ್ಲಿ ರಿಪೀಟ್ ಆಗೋಲ್ಲ. ಈ ಒಂದು ಕಾನ್ಸೆಪ್ಟನ್ನು ಫಾಲೋ ಮಾಡಿಬಿಡಿ. ನೀವು ಫಸ್ಟು ಸಿಲೆಬಸ್ಸು ಮತ್ತು ನಿಮ್ಮ ಪ್ರಿಪ್ರೇಷನ್ ಮೇಲೆ ಜ್ಞಾನವನ್ನು ಕೊಡಿ, ಸ್ಟ್ರಾಂಗ್ ಆಗಿ ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ಅವ್ನು ಏನಾದರೂ ಕ್ವಶನ್ ಕೇಳ್ಕೊಂಡು ಆನ್ಸರ್ ಮಾಡೋಕ್ಕೆ ಕೆಪಬಿಲಿಟಿ ನೀವು ಇರಬೇಕು. ಇನ್ನು ಸೆಕೆಂಡ್ ಬಂದು ಹೊಸ್ದಾಗಿ ಓದೋಕ್ಕೆ ಹೋಗ್ಬೇಡಿ. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ, ನಾಳೆ ಎಕ್ಸಾಮ್ ಅಂದರೆ ಹೊಸ್ದಾಗಿ ಓದೋದು ಬೇಡ. ಡೆಫಿನೆಟ್ಲಿ ರಿವಿಷನು ನನ್ನ ಪ್ರಕಾರ ಸೆಲೆಕ್ಷನ್ ಆಗಲೇಬೇಕಪ್ಪ. ಅದು ಯಾರು ಸೆಲೆಕ್ಷನ್ ಆಗಿದ್ದಾರೆ ಅವ್ರು ಬೇಕಾದ್ರೆ ಕೇಳಿ. ನೀವು ಮಿನಿಮಮ್ 20 ಸಲ ರಿವಿಷನ್ ಮಾಡಿರಬೇಕು, ಇದು ಬೆಸ್ಟು. 20 ಸಲ ಅಂತ ನಾನು ಹೇಳ್ತೀನಿ, ಆದರೆ 20 ಸಲ ಮಾಡೋಕ್ಕಾಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸಲ ರಿವಿಷನ್ ಮಾಡೋಕ್ಕೋದ್ರೆ ಟೈಮ್ ಹೋಗುತ್ತೆ. ಯಾರಾದರೂ ವರ್ಷಗಟ್ಟಲೆ ಯಾರು ಓದ್ತಾರೆ, 1 ವರ್ಷದಿಂದ ಓದ್ತಾ ಇದ್ದರೆ ಅವರಿಗೆ ಸಾಧ್ಯ ಆಗುತ್ತೆ. ಈಗಿನ ಒಂದು ಟೈಮಲ್ಲಿ ಸಾಧ್ಯವಾಗಲ್ಲ. ಬಟ್ ಡೆಫಿನೆಟ್ಲಿ ನಾನು ಹೇಳೋದಾದರೆ ಒಂದು 5ರಿಂದ 10 ಸಲ ನೀವು ರಿವಿಷನ್ ಮಾಡಿದರೆ ಬೆಟರ್. ರಿವಿಷನ್ ತುಂಬ 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 ಇಂಪಾರ್ಟೆಂಟು. ಸೆಲೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತುಂಬ ಮುಖ್ಯವಾಗಿರೋದು ಅದು. ಯಾಕಂದರೆ ಎಷ್ಟೇ ಓದೋದು, ಒಂದು 5 ಬುಕ್ 10 ಬುಕ್ ಓದ್ತಿರೋ, ಒಂದು ಸಪೋಸ್ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ಗೆ 4 ಬುಕ್ ಓದ್ಬಿಟ್ಟು 4 ಬುಕ್ಕಲ್ಲಿರೋದನ್ನು ಒಂದೇ ಒಂದು ಪೇಜಲ್ಲಿ ನೀವು ಒಂದೇ ಒಂದು ಪೇಜ್ ನಿಮ್ಗೆ ನೆನಪಿಲ್ಲ ಅಂದರೆ ಏನು ಯೂಸು? ಒಂದೇ ಬುಕ್ಕನ್ನು ಓದಿ 50 ಪುಟ ಆಗಿರಲಿ, 50 ಪುಟನೂ ತಲೆಯಲ್ಲಿ ಇರಬೇಕಂದ್ರೆ ಏನು ಮಾಡಬೇಕು? ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಲಿಲ್ಲ ಅಂದರೆ ಮನುಷ್ಯರ ಹೆಸರೇ ಮರ್ತೋಗುತ್ತೆ. ಇನ್ನು ಬುಕ್ಕಿ ಯಾವ ಲೆಕ್ಕ? ಈಗ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡಿರ್ತೀರಿ, ಭಾಳ ದಿನ ಆಗಿರುತ್ತೆ, ಅವ್ನ ಹೆಸರೇ ಮರ್ತೋಗಿರುತ್ತೆ, ಫೇಸ್ ನೋಡಿದಾಗ ಎಲ್ಲ ನೋಡ್ದನಲ್ಲ ಅಂತ ಅನಿಸುತ್ತೆ. ಹಾಗಾಗಿ ರಿವಿಷನ್ ಇಲ್ಲ ಅಂದರೆ ನೆನಪಾಗೋದಿಲ್ಲ. ಹಾಗಾಗಿ ಹೊಸ ಟಾಪಿಕ್ಗಳನ್ನು ಓದೋಕೆ ಹೋಗ್ಬಿಡಿ. ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ. ಫಾರ್ಮುಲಾಗಳನ್ನು ಒಂದು ನೆನಪಿಟ್ಕೊಳ್ಳೋಂಥ ಇದನ್ನು ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಪ್ಯಾನಿಕ್ ಆಗೋದು ಬೇಡ. ನಾಳೆ ಎಕ್ಸಾಮ್ ಇದೆ ಪ್ಯಾನಿಕ್ ಆಗಿಬಿಟ್ಟು ಒಂದು ತಲೆ ಕೆಡಿಸ್ಕೊಳ್ಳುವಂಥ ಒಂದು ಇದು ಬೇಡ. ಪ್ಯಾನಿಕ್ ಆಗೋದ್ರಿಂದ ಏನಾಗುತ್ತೆ, ಮೈಂಡ್ ಜಾಸ್ತಿ ಓಡೋದ್ರಿಂದ ಏನಾಗುತ್ತೆ, ನೀವು ಓದಿರುವಂಥದ್ದೆಲ್ಲ ಮರ್ತೋಗುತ್ತೆ. ಪ್ಯಾನಿಕನ್ನು ಆಗಕ್ಕೆ ಹೋಗ್ಬೇಡಿ. ಎಷ್ಟು ಬರುತ್ತೆ ಅಷ್ಟು ಸಾಧ್ಯವಾದಷ್ಟು ನಾನು ಬರೆದು ಬರ್ತೀನಿ ಅಂತ ಹೇಳಿ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ. ಇನ್ನೊಂದು ಟಿಫನ್ ಏನಾದರೂ ಆದರೆ ಲೈಟಾಗಿ ಟಿಫನನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಆಗಿದ್ದರೆ, ಮಧ್ಯಾಹ್ನ ಆಗಿದ್ರೂ ಕೂಡ ಲೈಟಾಗಿ ಊಟವನ್ನು ಮಾಡ್ಕೊಳ್ಳಿ. ಯಾಕೆ ಇದನ್ನು ಲೈಟಾಗಿ ಹೇಳ್ತೀನಿ ಅಂದರೆ, ನಾವು ಮನುಷ್ಯರು ಏನಪ್ಪ ಅಂದರೆ ಒಂದು ಸಲ ಊಟ ಸೇರಿದ್ಮೇಲೆ ಲೈಟಾಗಿ ನಿದ್ದೆ ಇಳಿಯುತ್ತೆ. ಸೊ ಆ ನಿದ್ದೆ ಇಳಿಯೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ನು ಹಾಳಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ತಿನ್ನಿ. ಅವತ್ತೊಂದು ದಿನ ಲೈಟಾಗಿ ತಿನ್ನಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಎಕ್ಸಾಮ್ ಬರೆಯೋ ದಿನ ಮಾತ್ರ ಹೇಳ್ತಿರೋದು. ತುಂಬ ಇದು
ತಿಂದ್ಬಿಟ್ಟು ನಿದ್ದೆ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಸೊ ಇಷ್ಟು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾಡಬೇಕಾದಂಥ ಕೆಲಸಗಳು. ಇನ್ನು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ಮೇಲೆ ಯಾವ ರೀತಿ ನಮಗೆ ಕ್ವಶನ್ಸ್ಗಳು ಟೆನ್ಷನ್ ಆಗುತ್ತೆ, ಅಥವಾ ಕ್ವಶನ್ ಸ್ಟಾರ್ಟಿಂಗ್ ಒಂದು 10 ಕ್ವಶನ್ಸ್ ನೋಡಿದ ತಕ್ಷಣ 10 ಕ್ವಶನ್ಸ್ಗೂ ಆನ್ಸರ್ ಗೊತ್ತಿರಲ್ಲ. ಅವಾಗೇನಾಗ್ಬಿಡುತ್ತೆ ನಮ್ಮ ಮನೇಲಿ, ಯಾವ ಗುರು ಇರೋ, ನಾನು ವರ್ಷಗಟ್ಟಲೆಲ್ಲ ಓದ್ಬಿಟ್ಟು ಇಲ್ಲಿ ನೋಡಿದ್ರೆ 10 ಕ್ವಶನ್ ಓದಿದ್ರೆ 1 ಕ್ವಶನ್ಗೂ ಆನ್ಸರ್ ಬರ್ತಾಯಿಲ್ಲ, ಏನು ಮಾಡೋದು ಅಂತ ಹೇಳಿ ತಲೆಯಲ್ಲಿ ಯಾವಾಗಲೂ ಬ್ಲ್ಯಾಂಕ್ ಆಗಿಬಿಡುತ್ತೆ ತಲೆ. ಅಥವಾ ಆ ಟೆನ್ಷನ್ಗೆ ಏನಾಗ್ಬಿಡುತ್ತೆ ಅಂದರೆ ಏನು ಉತ್ತರ ಆನ್ಸರ್ ಮಾಡೋದಂತಲೇ ಗೊತ್ತಾಗಲ್ಲ, ಆ ರೇಂಜ್ಗೆ ಹೋಗ್ಬಿಡುತ್ತೆ. ಸೊ ಆ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಬಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಕ್ಸಾಮಲ್ಲಿ ಕೂತಿದ ತಕ್ಷಣ ಟೆನ್ಷನನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಟೆನ್ಷನನ್ನು ಮಾಡ್ಕೋಬಾರ್ದು ಅಂದರೆ ಇದರಿಂದ ನಿಮ್ಮ ಎಕ್ಸಾಮ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಈಗ 10 ಕ್ವಶನ್ 15 ಕ್ವಶನ್ಸ್ ನಿಮಗೆ ಬರಲಿಲ್ಲ ಅಂದಿದ ತಕ್ಷಣ ನಿಮ್ಮ ಮೈಂಡು ಸಡನ್ನಾಗಿ ಎಲ್ಲಿಗೆ ಹೋಗುತ್ತೆ, ರೈಸ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತೀರಾ, ನೆಕ್ಸ್ಟ್ ಯಾವ್ದಾರು ಇರಲಿ ಬಿಡು, ಇದಿರ್ಬೋದು, ರೈಟ್ ಎ ಇರ್ಬೋದು, ರೈಟ್ ಬಿ ಇರ್ಬೋದು ಅಂತ ಏನು ಮಾಡ್ತೀರಾ, ಟಿಕ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಟಿಕ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ನೆಗೆಟಿವ್ ಮಾರ್ಕ್ ಆಗುತ್ತೆ. ನೆಗೆಟಿವ್ ಮಾರ್ಕ್ ಆದರೆ ಏನಾಗುತ್ತೆ, ಸೆಲೆಕ್ಷನ್ಸ್ ಮಿಸ್ ಆಗುತ್ತೆ. ಹಾಗಾಗಿ ಫಸ್ಟ್ ಪಾರ್ಟು ನಿಮಗೆ 80 ಕ್ವಶನ್ಸ್ ಗೊತ್ತಿಲ್ಲ ಅಂದರೂ ಕೂಡ ನೀವು ಕಾಮನ್ ಆಗಿ ಫಸ್ಟ್ ಕ್ವಶನ್ಸ್ ಅಂತಾರೆ, ಎವ್ರಿ ಕ್ವಶನ್ ನಿಮಗೆ ಗೊತ್ತಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಕ್ವಶನ್ಗೆ ಏನು ಎಂಟ್ರಿ ಕೊಡ್ತೀರಾ, ಅದು ಫ್ರೆಶ್ ಕ್ವಶನ್. ಇದೇ ನನ್ನ ಮೊದಲ ಕ್ವಶನ್ ಅನ್ನೋ ಲೆಕ್ಕಕ್ಕೆ ನೀವು ಟ್ರೀಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮೈಂಡು ಕಾಮಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಮೈಂಡ್ ಯಾವಾಗ ಕಾಮಾಗಿರುತ್ತೆ, ನೀನು ಯಾವತ್ತೋ ಒಂದಿನ ಓದಿರುವಂತಹ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗೆ ನೀನು ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀಯ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಹಾಗಾಗಿ ಫಸ್ಟ್ ಪಾರ್ಟ್ ಬಂದು ಟೆನ್ಷನ್ ಆಗಬಾರ್ದು. ಸೊ ಸೆಕೆಂಡ್ ಪಾರ್ಟ್ ಬಂದು ನಾವು ನೋಡೋದಾದರೆ, ಎಕ್ಸಾಮ್ ಹಾಲಲ್ಲಿ ಕೂತಿದ ತಕ್ಷಣ ಈ ಒಂದು ಟೆನ್ಷನ್ ಪಾರ್ಟ್ ಆಯಿತು. ಎಕ್ಸಾಮ್ ಹಾಲಲ್ಲಿ ಕೂತಿದ ತಕ್ಷಣ ನಮಗೆ ಯಾವ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಅತಿ ಮುಖ್ಯವಾದಂತಹ ಆಯುಧ. ಸೊ ಈ ಆಯುಧವನ್ನು ಕರೆಕ್ಟಾಗಿ, ಅಂದರೆ ಒಂದು ಗನ್ ಇದ್ದಂಗೆ ಬುಲೆಟ್ ಹೊಡೆದ್ರೆ ಖಲಾಸ್ ಫಿನಿಶ್ ಆಗಬೇಕು. ಹಾಗಾಗಿ ಯಾವ ರೀತಿ ಬುಲೆಟ್ ಹೊಡಿಬೇಕು ಅನ್ನೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಬೇಕಾಗಿರುವಂತಹ ಆಯುಧ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಯಾಕೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂದರೆ, ಯಾವ ಎಕ್ಸಾಮಿನರು ಯಾರು ಕೂಡ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ನಿಮ್ಮನ್ನು ಟಫ್ ಕ್ವಶನ್ ಕೇಳಬೇಕು ಅಂತ ಅವ್ರ ಇಂಟೆನ್ಷನ್ ಎಲ್ಲ, ನಿಮ್ಮ ಟೈಮನ್ನು ವೇಸ್ಟ್ ಮಾಡಿಬಿಟ್ರೆ ನೀವೇ ರಾಂಗ್ ಆನ್ಸರ್ ಹಾಕಿ ಬಂದುಬಿಡ್ತೀರಾ. ಅದು ಅವರ ಇಂಟೆನ್ಷನ್. ಹಾಗೆ ಎಕ್ಸಾಮಿನರ್ ಮೈಂಡನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅವರ ಮೈಂಡನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅಷ್ಟು ಪವರ್ಫುಲ್ ಟೂಲು ಟೈಮ್ ಮ್ಯಾನೇಜ್ಮೆಂಟ್. ಸೊ ಹಾಗಾದರೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ನಾವು ಕ್ವಶನ್ಸನ್ನು ಆನ್ಸರ್ ಮಾಡಬೇಕು, ನೀವೇನಾದ್ರು ಟೆಸ್ಟ್ ಸೀರೀಸನ್ನು ತಗೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವುದು ಕ್ವಶನ್ಸ್ ಹೇಗೆ ಅಟೆಂಡ್ ಮಾಡ್ಬೇಕಂತ ಹೇಳಿ. ನಾನು ಬ್ರೀಫಾಗಿ ಒಂದು ಹೇಳ್ಬಿಡ್ತೀನಿ. ಫಸ್ಟ್ ಬಂದು 3 ರೀತಿಯ ಒಂದು ಕ್ವಶನ್ಸ್ಗಳಿರುತ್ತೆ. ಸೊ 3 ರೀತಿಯ ಕ್ವಶನ್ಸ್ಗಳು ಇಲ್ಲಿ ಬರೀತೀನಿ. ಸೊ 3 ರೀತಿಯ ಕ್ವಶನ್ಸ್ಗಳಿರುವಂಥದ್ದು, ಫಸ್ಟ್ ಬಂದು 1 ಲೈನ್ ಕ್ವಶನ್ಸ್. ಸೊ 1 ಲೈನ್ ಸ್ಟ್ರೈಟ್ ಆನ್ಸರ್ ಕ್ವಶನ್ಸ್ ಇರುತ್ತೆ. ಎರಡನೇದು ಬಂದು ಏನಿರುತ್ತೆ ಅಂದರೆ ಟೈಮ್ ವೇಸ್ಟ್ ಮಾಡುವಂತಹ ಕ್ವಶನ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಡಿಕ್ಲರೇಷನ್ ಕೊಡುವಂಥದ್ದು, ಕನ್ಕ್ಲೂಷನ್ ಕೊಡುವಂತಹ ಕ್ವಶನ್ಸ್ಗಳಿರ್ತವೆ. ಸಪೋಸ್ ಕನ್ಕ್ಲೂಷನ್ ಕೊಡುವಂಥ ಕ್ವಶನ್ಸ್ ಇರುತ್ತೆ. ಇನ್ನು 3ನೇದು ಬಂದು ಅನ್ನೋನ್ ಕ್ವಶನ್ಸ್ ಇರುತ್ತೆ. ಈ 3 ಕ್ಯಾಟಗರಿ ಮಾತ್ರ ನೀವು ನೋಡೋಕ್ಕೆ ಚಾದ, ಅಂದರೆ ಗೊತ್ತಿಲ್ಲದಿರುವಂಥ ಕ್ವಶನ್ಸ್ಗಳು. ಈ 3 ಕ್ಯಾಟಗರಿ ಮಾತ್ರ ಇರುವಂಥದ್ದು. ಈ 3 ಕ್ವಶನ್ಸ್ಗಳು ಎಕ್ಸಾಮಲ್ಲೇ ಇರುತ್ತೆ. ಫಸ್ಟ್ ಬಂದು 1 ಲೈನ್ ಕ್ವಶನ್ಸ್. ಪಟ್ ಅಂತ ಪಿಕ್ ಮಾಡ್ತೀರಾ, ಆನ್ಸರ್ ಗೊತ್ತಿದ್ರೆ ಟಿಕ್ ಮಾಡ್ತೀರಾ, ಇಲ್ಲ ಸ್ಕಿಪ್ ಆಗ್ತೀರಾ. ಸೊ ಇದು 1 ಲೈನ್ ಕ್ವಶನ್ಸನ್ನು ನೀವು ಫಸ್ಟ್ ಅಟೆಂಡ್ ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ಕನ್ಕ್ಲೂಷನ್ ಕ್ವಶನ್ಸ್ಗಳು ಅಥವಾ ಡಿಸ್ಕ್ರಿಪ್ಟಿವ್ ಅಥವಾ ಹೊಂದಿಸಿ ಬರೆಯಿರಿ ಅಂತ ಏನು ಹೇಳ್ತೀವಿ, ಆ ಥರ ಕ್ವಶನ್ಸ್ಗಳಾಗಿದ್ದರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅಥವಾ ಮ್ಯಾಥ್ಸಲ್ಲಿ ನೋಡಿದಾಗ ಬೇಕಂತಲೇ ನಿಮಗೆ ಆನ್ಸರ್ ಬರುವಂತಹ ಒಂದು ಕ್ವಶನ್ಸ್ನ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ನೋಡಿದಾಗ ಸಿಟ್ಟಿಂಗ್ ಅರೇಂಜ್ಮೆಂಟ್ ಹೇಳ್ತೀವಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಹೆಂಗಿರುತ್ತೆ ಅಂದರೆ, ಓದಿ ನೀವು ಆನ್ಸರ್ ಮಾಡೋಷ್ಟೊಳಗಡೆ 5 to 10 ಮಿನಿಟ್ಸ್ ಆಗಿಬಿಡುತ್ತೆ. 5 to 10 ಮಿನಿಟ್ಸ್ ಇಲ್ಲಿ ಕಿಲ್ ಮಾಡಿಬಿಟ್ರೆ ನೀನು 5 ಕ್ವಶನ್ಸ್ಗೆ 5ರಿಂದ 10 ಕ್ವಶನ್ಸ್ಗೆ ನೀನು ಕಡಿಮೆ ಅಟೆಂಡ್ ಮಾಡೋದು, ಅಂದರೆ 90 ಕ್ವಶನ್ಗಳಿಗೆ ಮಾತ್ರ ನೀನು ಎಲಿಜಿಬಲ್ ಇರುವಂಥ ಅರ್ಥ. ಹಾಗಾಗಿ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಟೈಮ್ ಎಷ್ಟು ಫಸ್ಟೇ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟಲ್ಲಿ ಟೆನ್ಷನ್ ಆಗುತ್ತೆ. ಫಸ್ಟ್ ಬಂದು ಯಾವಾಗಲೂ ಅಟೆಂಡ್ ಮಾಡಬೇಕಾದ್ರೆ 1 ಲೈನ್ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಸೆಕೆಂಡ್ ಬಂದು ಡಿಸ್ಕ್ರಿಪ್ಟಿವ್ ಟೈಪ್ ಏನಿದ್ದಾವೆ, ನಿಮಗೆ ಆನ್ಸರ್ ಗೊತ್ತು ಅಂದರೆ ಜಸ್ಟ್ ಮಾರ್ಕ್ ಮಾಡಿ. ಈಗ ಆನ್ಲೈನಲ್ಲಿದ್ದರೆ ಮಾರ್ಕ್ ಮಾಡಿಬಿಟ್ಟು ರಿಟರ್ನ್ ಬರ್ಬೋದು. ಆನ್ಲೈನ್ ಎಕ್ಸಾಮ್ ಆಗಿದ್ದರೆ, ಆಫ್ಲೈನ್ ಎಕ್ಸಾಮ್ ಆಗಿದ್ದರೆ ಜಸ್ಟ್ ಒಂದು ಟಿಕ್ ಅಥವಾ ಡಬಲ್ ಟಿಕ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೆ ಇದನ್ನು ಆಮೇಲೆ ಅಟೆಂಡ್ ಮಾಡುವಂಥ ಅಂತ ನಿಮ್ಮ ಒಂದು ಅರ್ಥದಲ್ಲಿ ಡಬಲ್ ಟಿಕ್ಕನ್ನು ಮಾಡ್ಕೊಳ್ಳಿ ಆ ಕ್ವಶನ್ ಮೇಲೆ. ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಬಂದು ಅನ್ನೋನ್
ಅನ್ನೋನ್ ಕ್ವಶನ್ಸಲ್ಲೂ ಕೂಡ ನೀವು ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಯಾವ ರೀತಿ ಅಂತ ಮುಂದೆ ಹೇಳ್ತೀನಿ. ಸೊ ಇವೆರಡು ಕೆಲಸ ಆದಮೇಲೆ ಅನ್ನೋನ್ ಕ್ವಶನ್ಸ್ಗಳನ್ನು ಬಿಟ್ಬಿಡ್ತೀರಾ. ಸೊ ಇವೆರಡು ಆಗೋಯ್ತು ಕೆಲಸ. ಫಸ್ಟು ಇವೆರಡು ಕೆಲಸ ಆಗೋಯ್ತು, ಅನ್ನೋನ್ ಕ್ವಶನ್ಸ್ಗಳು ಉಳ್ಕೋಯ್ತು. ಸೊ ಅನ್ನೋನ್ ಕ್ವಶನ್ಸಲ್ಲಿ ನೀವು ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೊ ಗೊತ್ತಿಲ್ಲದೆ ಇರುವಂಥ ಕ್ವಶನ್ಸ್ಗಳನ್ನು ಯಾವ ರೀತಿ ಆನ್ಸರ್ ಮಾಡೋದು ಅಂತ ಹೇಳೋದಾದರೆ, ಫಸ್ಟ್ ಬಂದು ಇದರಲ್ಲಿ ಎರಡು ರೀತಿಯ ಆಪ್ಷನ್ಸ್ಗಳನ್ನು ಮಾಡಬೇಕಾಗತ್ತೆ. ಫಸ್ಟ್ ಬಂದು ಎಲಿಮಿನೇಷನ್ ಮೆಥಡನ್ನು ಇದರಲ್ಲಿ ಮಾಡಬೇಕಾಗತ್ತೆ. ಎಲಿಮಿನೇಷನ್ ಮೆಥಡಲ್ಲಿ ಫಸ್ಟ್ ಆಪ್ಷನ್ಸ್ ಬಂದು 3 ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡೋಕ್ಕಾದರೆ ಆನ್ಸರ್ ಮಾಡಬಹುದು, ಅಥವಾ ಎರಡನೇದು ಬಂದು 2 ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡೋಕ್ಕಾದರೆ ಅದನ್ನು ಆನ್ಸರ್ ಮಾಡ್ಬೋದು. ಯಾವಾಗ ನೀವು 2ಕ್ಕಿಂತ ಕಡಿಮೆ ಆಪ್ಷನ್ಸನ್ನು, 1 ಆಪ್ಷನ್ಸನ್ನು ಮಾತ್ರ ಎಲಿಮಿನೇಟ್ ಮಾಡೋಕ್ಕಾಗತ್ತೆ. ಸೊ ಇನ್ನು 3 ಆಪ್ಷನ್ಸ್ಗಳನ್ನು ನಾನು ಎಲಿಮಿನೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಅಂಥ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ, ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋಂಥದ್ದನ್ನು 3 ಎಲಿಮಿನೇಟ್ ಮಾಡಿದ್ರೆ ಇನ್ನೂ ಡೆಫಿನೆಟ್ಲಿ 1 ಇದ್ದೇ ಇರುತ್ತೆ. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ. ಇದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಇರುವಂತಹ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನಪ್ಪ ಅಂದರೆ, ಸಪೋಸ್ ABCD ಇರುತ್ತೆ. ಇದರಲ್ಲಿ ನೀನು A ಮತ್ತು C ಎರಡನ್ನು ಕೂಡ ಏನು ಮಾಡ್ತೀಯ, ಎಲಿಮಿನೇಟ್ ಮಾಡಿಬಿಡ್ತೀಯ. ಅಂದರೆ ಈಸಿಯಾಗಿ ಕ್ವಶನ್ಸ್ ಓದಿದ ತಕ್ಷಣ ಕನ್ಫರ್ಮ್ ಆಗಿ ಇವೆರಡೂ ಕೂಡ ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಿನಗೆ ಗೊತ್ತಿರುತ್ತೆ. ಯಾಕಂದರೆ ನೀನು ಏನಾದರೂ ಪರ್ಫೆಕ್ಟಾಗಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಆವಾಗ ನೀವು ಎರಡನ್ನು ಎಲಿಮಿನೇಟ್ ಮಾಡಿ ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಸೊ ಅಂಥ ಕ್ವಶನ್ಸ್ಗಳು ನಾನು ಅಟೆಂಡ್ ಮಾಡಬೇಕಾ ಬೇಡ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಇದನ್ನು ಅಟೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದರಿಂದ ಗೇನ್ ಆಗುತ್ತೆ. ಫಾರ್ ಎಕ್ಸಾಂಪಲು ಏನಪ್ಪ ಅಂದರೆ, ಇವೆರಡು 100% ಅಂದರೆ 50% ರಾಂಗ್ ಆಗೋ ಚಾನ್ಸಸ್ ಇರುತ್ತೆ, 50% ರೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 50-50 ಮೆಥಡ್ ಅಂತಲೂ ಕೂಡ ನಾನು ಯೂಸಲಿ ಕರೆಯುವಂಥದ್ದು. ಸೊ ಈ ಒಂದು 50-50 ಮೆಥಡಲ್ಲಿ ನಾನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಡಿ ಹಾಕ್ಬಿಡ್ತೀಯ ಅನ್ಕೋ. ಸೊ ಡಿ ಹಾಕ್ಬಿಡ್ತೀವಿ. ಈ ಥರ ಒಂದು 5 ಕ್ವಶನ್ಸ್ ಬರುತ್ತೆ ಅನ್ಕೊಳ್ಳೋಣ. 5 ಕ್ವಶನ್ಸ್ಗೆ ಏನಾಗುತ್ತೆ, 5 ಕ್ವಶನ್ಸಲ್ಲಿ ನಿನಗೆ ಈಗ 50-50 ಚಾನ್ಸಸ್ ಇರೋದ್ರಿಂದ ಅಂದರೆ 2 ಕ್ವಶನ್ಸ್ ರೈಟ್ ಇರಬೇಕು, 2 ಕ್ವಶನ್ಸ್ ರಾಂಗ್ ಇರಬೇಕು, ಅಥವಾ 2.5 ಅಂತ ಭಾಗ ಮಾಡಿದಾಗ ಯೂಶಲಿ ನಾನು 2 ತೊಗೊಳ್ತೀನಿ. ಸೊ ಈಗ ಸಪೋಸ್ 2 ಕ್ವಶನ್ಸ್ ರೈಟ್ ಬಂತು, 3 ಕ್ವಶನ್ಸ್ ರಾಂಗ್ ಬಂತು ಅಂದರೆ ಇದರಿಂದ ನಿಮಗೆ ಗೇನ್ ಏನಾಗುತ್ತೆ ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಸೊ 50-50 ಚಾನ್ಸಸ್ ಇರೋದು 2ರಿಂದ ಗೇನ್ ಆಗೋದ್ರೆ 2 ಮಾರ್ಕ್ಸ್ ಬರುತ್ತೆ. 3 ಕ್ವಶನ್ಸ್ ರಾಂಗ್ ಇರೋದ್ರಿಂದ 3 × 0.75 ಇಂದ ಅಂದರೆ ನಿಮಗೆ ಇದು 0.75 ಅಲ್ಲ, 0.25 ನೆಗೆಟಿವ್ ಇರುವಂಥದ್ದು. 0.25 × 3 ಅಂದರೆ ಎಷ್ಟು ಬರುತ್ತೆ ನಿಮಗೆ, 0.75 ಬರುತ್ತೆ. 0.75 ಮಾರ್ಕ್ಸ್ ನಿಮ್ಮ ಒಂದು ತೆಗೆದುಕೊಂಡಂಥ ಮಾರ್ಕ್ಸಲ್ಲಿ ನೆಗೆಟಿವ್ ಆಗುತ್ತೆ. ಆದ್ದರಿಂದ ಏನಾಗುತ್ತೆ ಅಂದರೆ, ಇದನ್ನು 0.75 ಕಳೆದ್ರೆ 1.25 ಮಾರ್ಕ್ಸು ನೀವು ಗೇನಲ್ಲಿ ಇರ್ತೀರಾ. ಅದಕ್ಕೆ ನಾನು ಹೇಳುವಂಥದ್ದು 50-50 ಮೆಥಡನ್ನು ಯಾವತ್ತೂ ಬಿಡಬೇಡಿ. ಯಾಕೆ ಅಂದರೆ, ಎರಡು ಆಪ್ಷನ್ ಎಲಿಮಿನೇಟ್ ಮಾಡಿದ್ಮೇಲೆ ಇನ್ನು 2 ಆಪ್ಷನಲ್ಲಿ ಕರೆಕ್ಟ್ ಆಗುತ್ತೆ ಅಂದರೆ ಅಂಥ ಕಾನ್ಸೆಪ್ಟನ್ನು ನೀವು ಬಿಡಬೇಡಿ. ಆ ಕ್ವಶನ್ಸನ್ನು ಅಟೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ಸ್ಟ್ರಾಟಜಿ ಮಾಡೋದ್ರಿಂದ ಏನಾಗುತ್ತೆ, ನೀವು ಗೇನ್ ಆಗುತ್ತೆ ಹೊರತು ಲಾಸ್ ಆಗೋಲ್ಲ. ಯಾಕೆ ನಾನು ಈಗ ನಿಮ್ಗೆ ಹೇಳಿದೆ, 3 ರಾಂಗ್ ಆಗಿದ್ದು, 3ರಲ್ಲಿ 1 ಎಲಿಮಿನೇಟ್ ಮಾಡೋಕ್ಕಾಗಿದ್ದು, 3 ಎಲಿಮಿನೇಟ್ ಮಾಡೋಕ್ಕಾಗಿಲ್ಲ. ಅಂದರೆ 3 ಅಂದಾಗ ನಾನು ಹೇಳುವಂಥದ್ದು ಇದರಲ್ಲಿ 70% ರಾಂಗ್ ಆಗೋ ಚಾನ್ಸಸ್ ಇರುತ್ತೆ, 30% ನಿಮಗೆ 75% ರಾಂಗ್ ಆಗೋ ಚಾನ್ಸಸ್ ಇರುತ್ತೆ, 25% ನಿಮಗೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರಲ್ಲಿ ಚಾನ್ಸಸ್ಗಳೇನಾಗುತ್ತೆ, ರಾಂಗ್ ಆಗೋ ಒಂದು ಚಾನ್ಸಸ್ಗಳಿರೋದ್ರಿಂದ ಈ ಥರ ಕ್ವಶನ್ಸ್ ಅಂದರೆ ಒಂದು ಆಪ್ಷನಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅಂಥ ಕ್ವಶನ್ಸನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ನೆಗೆಟಿವ್ ಮಾರ್ಕ್ ಇರುತ್ತೆ. ಇನ್ ಕೇಸ್ ಎಕ್ಸಾಮ್ಸಲ್ಲಿ ಯಾವುದೇ ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ಅಂಥ ಎಕ್ಸಾಮ್ಸನ್ನು ಎಲ್ಲ ಕ್ವಶನ್ಸ್ಗೂ ಅಟೆಂಡ್ ಮಾಡಿ. ಬಟ್ ನೆಗೆಟಿವ್ ಇದೆ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಅದರಿಂದ ನೀವು ಬಚಾವ್ ಆಗಬೇಕು ಅಂದರೆ ಏನು ಮಾಡಬೇಕು, ನೆಗೆಟಿವ್ ಮಾರ್ಕ್ಗಳನ್ನು ಕಡಿಮೆ ಮಾಡಿದ್ರೇ ಸೆಲೆಕ್ಷನ್ ಆಗುವಂಥದ್ದು. ಇದನ್ನು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಭಾಳಷ್ಟು ಜನ ನಮ್ಮ ಫ್ರೆಂಡ್ಸ್ಗಳಲ್ಲಾಗಿರ್ಬೋದು, ಅಥವಾ ನೀವೇನಾದ್ರು ಎಕ್ಸಾಮ್ ಆಗಿರ್ಬೋದು, ಭಾಳಷ್ಟು ಜನ ಎಕ್ಸಾಮ್ ಆಗಿದ ತಕ್ಷಣ ಕೇಳುವಂಥದ್ದು ಏನಪ್ಪ ಅಂದರೆ, ಏನು ಮಾಡಿದಪ್ಪ ದೋಸ್ತ, 97 ಅಟೆಂಡ್ ಮಾಡಿದ್ದೀನಿ, ಒಂದು 5-6 ಒಂದು ರಾಂಗ್ ಮಾಡಿಬಿಟ್ರೆ 90+ ಅಂತರೂ ಪಕ್ಕ ಮಗ ಅಂತ ಹೇಳ್ತಾರೆ. ಬಟ್ ಅಂಥ ಕ್ಯಾಂಡಿಡೇಟ್ ಅವ್ರದ್ದೇ 50 ಸ್ಕೋರು 45 ಸ್ಕೋರ್ ಬರುವಂಥದ್ದು. ಯಾಕಂದರೆ ಅವ್ರು ಏನು ಮಾಡ್ತಾರೆ, ಟಿಕ್ 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 ಮಾಡ್ಕೊಂಡು ಹೋಗಿರ್ತಾರೆ. ಇರ್ಬೋದು ಅನ್ನೋ ಕಾನ್ಸೆಪ್ಟ್. ಈ ಅರ್ಧ ಪ್ರಿಪೇರ್ ಆಗುವಂಥ ಕ್ಯಾಂಡಿಡೇಟ್ಸ್ಗಳು ಹಿಂಗೆ ಮಾಡುವಂಥದ್ದು. ಮತ್ತು ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು. ಓವರ್ ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮ್ಯಾಟ್ರನ್ನ ಹೇಳ್ಬಿಡ್ತೀನಿ. ಓವರ್ ಕಾನ್ಫಿಡೆನ್ಸ್ ಮತ್ತು ಭಯ ಇವೆರಡೂ ಕೂಡ ಬಹಳಷ್ಟು ಮುಖ್ಯ ಎಕ್ಸಾಮ್ಸಲ್ಲಿ. ಸೊ ಓವರ್ ಕಾನ್ಫಿಡೆನ್ಸು ಕೂಡ ಇರಬೇಕು. ಮತ್ತು ಭಯನೂ ಕೂಡ ಇರಬೇಕು. ಇವೆರಡೂ ಕೂಡ ಮನುಷ್ಯನಿಗೆ ಇರಬೇಕು. ಆದರೆ ಯಾವ ಟೈಮಲ್ಲಿ ಇರಬೇಕು ಅನ್ನೋದು ಭಾಳಷ್ಟು ಮುಖ್ಯ. ಆ ಟೈಮ್ ಮಿಸ್ ಆಗಿಬಿಟ್ರೆ ಇದರಿಂದ ನಿಮಗೆ ಲಾಸ್ ಆಗುತ್ತೆ ಹೊರತು ಗೇನ್ ಆಗಲ್ಲ. ಇಷ್ಟೇ ಹೇಳುವಂಥದ್ದು. ಯಾಕಪ್ಪ ಅಂದರೆ ಈ ಓವರ್ ಕಾನ್ಫಿಡೆನ್ಸು ಎಕ್ಸಾಮ್ ಹಾಲಲ್ಲಿ ಇರಬೇಕು. ನಿಮಗೆ ಎಕ್ಸಾಮ್ ಹಾಲಲ್ಲಿ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬೇಕು. ಯಾವ ಥರ ಅಂದರೆ,
ನಾನು ಆನ್ಸರ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅನ್ನೋ ಕಾನ್ಸೆಪ್ಟಲ್ಲಿ ಇರಬೇಕು, ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದು ಇರಬೇಕು. ನೀವೇನಾದ್ರು ಎಕ್ಸಾಮ್ ಹಾಲಲ್ಲಿ ಓವರ್ ಕಾನ್ಫಿಡೆನ್ಸ್ ಇರಬೇಕಂತ ಕಸ್ತು ಸರ್ ಹೇಳಿದ್ದಾರೆ ಅಂತ ಹೇಳಿ ನೀವು ಎಲ್ಲದಕ್ಕೂ ಟಿಕ್ಕಾಗಿ ಬಂದರೆ ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅದನ್ನು ಮೂರ್ಖತನ ಅಂತಾರೆ, ಮತ್ತು ನೀವು ಸೆಲೆಕ್ಷನ್ ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ಎಕ್ಸಾಮ್ ಹಾಲಲ್ಲಿ ಓವರ್ ಕಾನ್ಫಿಡೆನ್ಸ್ ಇರಬೇಕು. ಆದರೆ ಎಕ್ಸಾಮ್ಗಿಂತ ಮುಂಚೆ ಪ್ರಿಪ್ರೇಷನ್ ಟೈಮ್ ಅಂತಲೂ ಕೂಡ ಹೇಳ್ತೀನಿ. ಪ್ರಿಪ್ರೇಷನ್ ಟೈಮಲ್ಲಿ ಏನಾದ್ರು ಓವರ್ ಕಾನ್ಫಿಡೆನ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ನಿಮ್ಮ ಸೆಲೆಕ್ಷನ್ ಆಗೆಲ್ಲ ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಈ ಪ್ರಿಪ್ರೇಷನ್ ಟೈಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇತ್ತಪ್ಪ ಅಂದರೆ ಏನು ಮಾಡ್ತೀರಪ್ಪ ಅಂದರೆ, ನನಗೆಲ್ಲ ಗೊತ್ತು, ಹಂಗೆ ಯಾರೋ ಫ್ರೆಂಡ್ಸ್ ಇರ್ತಾರೆ ಡಿಸ್ಕಷನ್ ಮಾಡ್ತಾರೆ, ಹಂಗೆ ಗೊತ್ತಿದೆ ನನಗೆ, ಹಿಂಗೆ ಗೊತ್ತಿದೆ, ಯಾವುದೋ ಒಂದು ಸಬ್ಜೆಕ್ಟ್ ಇರ್ತದೆ, ನಿನಗೇನು ಗೊತ್ತು ಬಿಡು ಆ ರೇಂಜಲ್ಲಿ. ಸೊ ನನಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು ಏನು ಮಾಡ್ತೀರಪ್ಪ ಅಂದರೆ, ಈ ಟೈಮಲ್ಲಿ ಪ್ರಿಪ್ರೇಷನ್ ಟೈಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂದರೆ ಓದೋಕ್ಕೆ ಹೋಗಲ್ಲ, ಮತ್ತು ನೀವು ಕಂಪ್ಲೀಟಾಗಿ ಪ್ರಿಪ್ರೇಷನ್ ಕೂಡ ಆಗಲ್ಲ. ಓದಕ್ಕೆ ಹೋಗದೇ ಇರೋದ್ರಿಂದ ಏನಾಗುತ್ತೆ, ಸೆಲೆಕ್ಷನ್ಸ್ ಕೂಡ ಆಗಲ್ಲ. ಬಟ್ ಭಯ ಅನ್ನೋದು ಕೂಡ ಏನಿರಬೇಕು, ಪ್ರಿಪ್ರೇಷನ್ ಟೈಮಲ್ಲಿ ಭಯ ಇರಬೇಕು. ಯಾಕೆ ಪ್ರಿಪ್ರೇಷನ್ ಟೈಮಲ್ಲಿ ಭಯ ಇರಬೇಕಪ್ಪ ಅಂದರೆ, ಭಯ ಇದ್ದರೆ ಏನು ಮಾಡ್ತೀರಾ, ನಿಮಗೆ ನಿದ್ದೆ ಬರಲ್ಲ ಅಥವಾ ಇನ್ನೇನೋ ಟೆನ್ಷನ್ ಹಿಡಿಯುತ್ತೆ, ಏನು ಮಾಡ್ತೀರಾ, ಜಾಸ್ತಿ ಓದ್ತೀರಾ, ವರ್ಕ್ ಜಾಸ್ತಿ ಮಾಡ್ತೀರಾ. ಯಾವುದ್ರ ಮೇಲೆ ಭಯ, ನಾನೇನೋ ಒಂದು ಕಳ್ಕೊತೀನಿ ಅಂತ ಒಂದು ಬಂತು ಮನಸ್ಸಿಗೆ ಅಂದರೆ ಅದ್ರ ಮೇಲೆ ವರ್ಕನ್ನು ಜಾಸ್ತಿ ಮಾಡಿದ್ರೆ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಯೂಶಲಿ ಏನಾದರೂ ಆಗಿರ್ಬೋದು, ಒಂದು ವಸ್ತುನಾಗಿರ್ಬೋದು, ಒಂದು ವ್ಯಕ್ತಿನಾರಾಗಿರ್ಬೋದು, ಜೀವನದಲ್ಲಿ ಯಾರೋ ಒಬ್ಬರನ್ನ ಕಳ್ಕೊತೀವಿ ಅಂತ ಬಂದರೆ, ಸೊ ಈ ಒಂದು ಭಯ ಇದ್ದರೆ ಮನುಷ್ಯನಿಗೆ ಏನು ಮಾಡ್ತೀರಾ ಅಂದರೆ, ಡೆಫಿನೆಟ್ಲಿ ಎಕ್ಸಾಮ್ಗನ್ನು ಜಾಸ್ತಿ ಪ್ರಿಪ್ರೇಷನ್ ಆಗ್ತೀರಾ. ಜಾಸ್ತಿ ಪ್ರಿಪೇರ್ ಆಗೋದ್ರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಪ್ರಿಪ್ರೇಷನ್ ಆಗಿದ್ರೆ ಡೆಫಿನೆಟ್ಲಿ ಸೆಲೆಕ್ಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಇದು ಎಕ್ಸಾಮ್ಗಿಂತ ಮುಂಚೆ ಭಯ ಇರಬೇಕು, ಎಕ್ಸಾಮ್ ಹಾಲಲ್ಲಿ ಭಯ ಇರಬಾರ್ದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಎಕ್ಸಾಮ್ ಹಾಲ್ ಭಯ ಇದ್ದರೆ ಏನಾಗ್ಬಿಡುತ್ತಪ್ಪ ಅಂದರೆ, ನೀವು ಅಲ್ಲಿ ಭಯದಲ್ಲಿ ಏನು ಮಾಡ್ತೀರಿ, ಏನಾದ್ರು ಒಂದು ತಪ್ಪುಗಳನ್ನು ಮಾಡುವಂಥದ್ದು, ನೆಗೆಟಿವ್ ಮಾರ್ಕ್ನ ತರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಎಕ್ಸಾಮ್ ಹಾಲಲ್ಲಿ ಯಾವತ್ತೂ ಭಯ ಪಡಬೇಡಿ, ಅಲ್ಲಿ ಕಾನ್ಫಿಡೆಂಟ್ ಆಗಿರಬೇಕು. ಆದರೆ ಪ್ರಿಪ್ರೇಷನ್ ಆಗಬೇಕಾದ್ರೆ ಭಯ ಪಡಬೇಕು, ಓವರ್ ಕಾನ್ಫಿಡೆನ್ಸ್ ಅಥವಾ ಕಾನ್ಫಿಡೆಂಟ್ ಆಗಿ ಇರಬಾರ್ದು. ಆವಾಗ ಸ್ವಲ್ಪ ಜಾಸ್ತಿ ವರ್ಕೌಟನ್ನು ಮಾಡ್ತೀರಾ. ಇಷ್ಟು ಯಾವುದು ಕೂಡ ಭಯ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಆಯಿತು. ಸೊ ಇಷ್ಟು ಕೂಡ ನಾನು ಮಾಡಿದಂಥ ತಪ್ಪುಗಳು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ, ಏನೆಲ್ಲ ಮೈಂಡ್ ಡೈವರ್ಸಸ್ ಆಗುತ್ತೆ. ಎಕ್ಸಾಮಿನರ್ ಒಂದು ಮೈಂಡ್ ಸೆಟ್ಟನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುವಂಥದ್ದು. ಈ ಭಯ ಪಡೋದ್ರಿಂದ ಏನಾಗುತ್ತೆ, ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ಏನಿರುತ್ತೆ, ಭಾಳಷ್ಟು 3-4 ಪಾಯಿಂಟನ್ನು ಇವಾಗಲೂ ಹೇಳ್ಬಿಡ್ತೀನಿ. ಈ 4 ಪಾಯಿಂಟನ್ನು ಕವರ್ ಮಾಡಲೇಬೇಕು. ನೀವು ನಾಳೆ ಏನಾದರೂ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದರೆ ಆ 4 ಪಾಯಿಂಟ್ ಯಾವ್ದು ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಬಂದು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಬಿಡ್ತಿರೋ ಸೆಕೆಂಡ್ರಿ. ಆದರೆ ಫಸ್ಟ್ ಬಂದು ಎಕ್ಸಾಮ್ ಹಿಂದಿನ ಕಂಪ್ಲೀಟ್ ನಿದ್ದೆ ಆಗಿರಬೇಕು. ಅದು ರಾತ್ರಿ ಒಂದು 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಆಗಿರ್ಬೋದು, 5 ಗಂಟೆ ಆಗಿರ್ಬೋದು, ಕಂಪ್ಲೀಟಾಗಿ 6 to 7 hours ನಿದ್ದೆ ಆಗಿರಲೇಬೇಕು. ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಎಕ್ಸಾಮಲ್ಲಿ ಬರೀಬೇಕಾದ್ರೆ ನಿಮಗೆ ಯಾವತ್ತೂ ಓದಿರುವಂಥದ್ದು ನೆನಪು ಬರುತ್ತೆ. ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟ್ ಬಂದು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಲೈಟಾಗಿ ಟಿಫನನ್ನು ಮಾಡ್ಕೊಂಡೋಗಿ, ಯಾಕಂದರೆ ನಿದ್ದೆ ಹೇಳುವಂಥ ಚಾನ್ಸಸ್ಗಳಿರುತ್ತೆ. ಸೊ ಎಕ್ಸಾಮಲ್ಲಿ ಎರಡನೇ ಪಾಯಿಂಟು. ಆಮೇಲೆ ಎಕ್ಸಾಮ್ ಫ್ರಂಟ್ ಸೈಡಲ್ಲಿ ಈಗ ಸೆಂಟ್ರಲ್ ಹತ್ರ ನಿಂತ್ಕೊಬಿಟ್ಟು ಈ ಥರ ಬುಕ್ ತಿರುಗಿಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವತ್ತು ಏನು ಮಾಡೋಕ್ಕಾಗಲ್ಲ. ಇದು ನಾರ್ಮಲ್ ಎಕ್ಸಾಮ್ಸ್ ಅಲ್ಲ. ಇನ್ನು ಮೂರನೇ ಪಾಯಿಂಟ್ ಬಂದು ಎಕ್ಸಾಮ್ ಹಾಲಲ್ಲಿ ಕುಂತಿದ ತಕ್ಷಣ ಈ ಒಂದು ಸ್ಟಾರ್ಟಿಂಗಲ್ಲಿ ಕ್ವಶನ್ಸ್ಗಳನ್ನು ನೋಡಿ ಪ್ಯಾನಿಕ್ ಆಗುವಂಥದ್ದು. ಸೊ ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ. ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಎಷ್ಟು ಕ್ವಶನ್ಸ್ ಗೊತ್ತಿದೆ ಅಷ್ಟಕ್ಕೆ ಆನ್ಸರ್ ಮಾಡಿ. ಎಲ್ಲ ಕ್ವಶನ್ಸ್ಗಳನ್ನು ಗೊತ್ತಿಲ್ಲದೆ ಇರೋದನ್ನು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದೇ ಸೆಲೆಕ್ಷನ್ಗೆ ತುಂಬ ದೊಡ್ಡ ಮುಳ್ಳಾಗುವಂಥದ್ದು. ಸೊ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಎಕ್ಸಾಮ್ ಹಾಲಲ್ಲಿ ಕಾನ್ಫಿಡೆಂಟ್ ಆಗಿರಿ. ಆಮೇಲೆ ಇವರು ಒಂದು ಅಟೆಂಡ್ ಮೇಲೆ ನೀವು ತಲೆ ಕೆಡಿಸ್ಕೊಳ್ಬೋದು. ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ಎಕ್ಸಾಮಿಂದ ಆಚೆಗೆ ಬಂದಮೇಲೆ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆಯೋವರೆಗೂ ಹೆಂಗಿರ್ತೀರ ಅದು ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಕಾಮ್ ಮೈಂಡೆಡ್ ಇರಿ. ಇಷ್ಟು ಒಂದು ಪ್ರೊಸೆಸನ್ನು ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ಲಾಗಿ ಎಕ್ಸಾಮನ್ನು ಬರೀತೀರಾ. ಸೊ ಹಾಗಾಗಿ ಇದೇ ರೀತಿ ಟಿಪ್ಸನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ, ಮತ್ತು ಕ್ಲಾಸಸ್ ಕೂಡ ನಾನು ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ಇದೇ ರೀತಿ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ. ಸೊ ಈ ರೀತಿ ಕ್ಲಾಸಸ್ ನಡೀತಾ ಇದೆ. ಮತ್ತು ಈ ಚೆನ್ನಾಗಿ ಅನಿಸಿದರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಕೂಡ ನೀವು ಕಾಮೆಂಟಲ್ಲಿ ಅಷ್ಟೇ ಅಲ್ಲದೆ ಟೆಲಿಗ್ರಾಮ್, ವಾಟ್ಸಪ್ ಮುಖಾಂತರ ನಮಗೆ ತಿಳಿಸ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ಜೊತೆಗೆ. ಅಲ್ಲಿವರೆಗೂ ಬಾಯ್.